ಇವತ್ ಬೆಳಿಗ್ಗೆ 4 ಗಂಟೆ ಚಳಿಲಿ ಟ್ರೈನ್ ಮಿಸ್ ಮಾಡ್ಕೊಂಡು ನಾನು ವೀರೇಶ ಹೊರಟಿದ್ದೆ ಮೈಸೂರಿಗೆ. ಫೈನಲಿ ಡೆಸ್ಟಿನೇಷನ್ ಬಂದ್ವಿ. ಏನೋ ಗೊತ್ತಿಲ್ಲ, ಮೈಸೂರಿಗೆ ಬಂದ್ರೆ ಹಳೆ ನೆನಪೆಲ್ಲ ಶುರು ಆಗುತ್ತೆ. ಆದ್ರೂ ನಮ್ಮ ಮೈಸೂರು ಬಿಡಿ. ಹಾಗೆ ಹೋಗಿ ಪ್ರಿಪೇರ್ಡ್ ಆಟೋ ಮಾಡ್ಕೊಂಡು ಸೀದಾ ಹೋಗಿದ್ದೆ ಜಯದೇವ ಹಾಸ್ಪಿಟಲ್ಗೆ ಬಂದವ್ರ ಮುಖ ಎಲ್ಲ ಸ್ಟ್ರೆಸ್ ಟೆನ್ಷನ್ ಬೈದಲ್ಲಿದ್ರೆ ಈ ನಮ್ ವೀರೇಶ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದ. ಅದ್ರ ಮಧ್ಯೆ ನಾವು ಬಂದಿರೋ ಕೆಲಸ ಮುಗೀತು. ಹಾಗೆ ಮೈಸೂರಿಗೆ ಬಂದು ಇನ್ನೇನಂತ ರೈಲ್ ಮ್ಯೂಸಿಯಂ ಬಂದ್ವಿ. ರೈಲ್ ಮ್ಯೂಸಿಯಂ ಅಲ್ಲಿ ಕೆಲವರು ಲವರ್ಸ್ ಬಂದಿದ್ರೆ ಇನ್ ಕೆಲವರು ಫ್ಯಾಮಿಲಿ ಬಂದಿದ್ರು. ಆದ್ರೆ ನಾನು ವೀರೇಶ ಇಬ್ರೆ ಒಂಟಿ ಪಿಚಾಚಿಗಳು. ಪಾಪ ನಮ್ ವೀರೇಶ ಇಂಜಿನ್ ಅಲ್ಲಿ ಇದೆ ಅಂತ ಹುಡ್ಕೊಂಡು ನಿಂತಿದ್ದ. ಹಾಗೆ ವೀರೇಶನ ಇಲ್ಲಿ ರೇಗಿಸ್ತಾ ಇದೆ. ನೋ ಎಂಟ್ರಿ ಕಣ ಇದು, ನಿಮ್ಮಂತವ್ರು ಏನಾರು ಹಾಳು ಮಾಡ್ಬಿಡ್ತೀರಾ ಅಂತ. ಎಲ್ರಿಗೂ ಟ್ರೈನ್ ಹೆಂಗ್ ತಿರ್ಗಿಸ್ತಾರೆ ಅಂತ ಡೌಟ್ ಇತ್ತಲ್ಲ. ಇಂಜಿನ್ ಇದೇ ತರ ಈ ಹೈಡ್ರಾಲಿಕ್ ಗೇಜ್ ಇಂದ ತಿರ್ಗಿಸೋದು. ಟರ್ನ್ ಟೇಬಲ್ ತಿರುಗಿಸುವ ಮೇಜು, ಆ ಇಂಜಿನ್ನ ಇದರಲ್ಲಿ ತಿರುಗಿಸೋದು. ಹಾಗೆ ನಾನು ಒಬ್ನೇ ಹೋದ್ರು ಅಷ್ಟೇ, ಯಾರ ಜೊತೆ ಹೋದ್ರು ಅಷ್ಟೇ, ತರಲೆ ಮಾಡೋದು ಮಾತ್ರ ಬಿಡಲ್ಲ. ಇಲ್ಲೂ ತರಲೆ ಮಾಡ್ಕೊಂಡು ನಿಂತಿದ್ದೆ. ಈ ತರಲೆ ಮಾಡೋ ಮಧ್ಯ ನನಗ್ ನಾನೇ ಕಾಲು ಹೇಳ್ಕೊಂತೀನೋ ಅಥವಾ ಬೇರೆಯವ್ರ ಕಾಲು ಎಳಿತೀನೋ ಒಂದು ಅರ್ಥ ಆಗಲ್ಲ. ಹಾಗೆ ಟ್ರೈನಲ್ಲಿ ಕುತ್ಕೊಂಡು ನಾವು ಚಿಕ್ಕ ಅಂತ ಒಂದ್ ರೌಂಡ್ ಹೋಗಿ ಬಂದ್ವಿ. ಕೊಟ್ಟಿರೋ 50 ರೂಪಾಯಿಗೆ ಇದು ಒಂದೇ ಸಿಕ್ಕಿದ್ದು. ರೈಲ್ ಮ್ಯೂಸಿಯಂ ಅಲ್ಲಿ ರೈಲ್ದು ಎವಲ್ಯೂಷನ್ ನೋಡಿ ಆಚೆ ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ತಿನ್ನೋ ನಡಿ. ಮಳೆ ನಿಂತ ತಕ್ಷಣ ನಾವು ನೆಕ್ಸ್ಟ್ ಬಂದಿದ್ದೆ ರೈಲ್ವೆ ಸ್ಟೇಷನ್ಗೆ. ಇಲ್ಲೇನೋ ವರ್ಕ್ ಇನ್ ಪ್ರೋಗ್ರೆಸ್ ನಡೀತಾ ಇತ್ತು. ಹಾಗೆ ಲಿಫ್ಟ್ ಅಲ್ಲಿ ಜನಸಾಗರ ಹಾಗೆ ಇದ್ರು. ನಾವು ಬರ್ಬೇಕಾಗಿದ್ದು ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ. ಅದಕ್ಕೆ ಅಂತ ಆ ಕಡೆಯಿಂದ ಸುತ್ತಿ ಬಳಸಿ ಸೆಕೆಂಡ್ ಪ್ಲಾಟ್ಫಾರ್ಮ್ ಬಂದ್ವಿ. ಪ್ಯಾಸೆಂಜರ್ ಟ್ರೈನ್ ಬತ್ತು, ನಾವು ಟ್ರೈನ್ ಹತ್ ಕುತ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ವೀರೇಶ ಇನ್ನೂ ಗೊರಕೆ ಹೊಡಿತಾ ಇದ್ದ. ನಾನು ಹಾಗೆ ತಲೆ ಕೊಟ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಆಮೇಲೆ ನಾನು ಅಲ್ಲಿಂದ ಸೀದಾ ರಾಮನಗರಕ್ಕೆ ಬಂದ್ರೆ ನಮ್ ವೀರೇಶ ಯಾರ್ಯಾರು ಸಿಗ್ತಾರೆ ಎಲ್ರು ರೋಡಲ್ಲಿ ಮಾತಾಡ್ಸ್ಕೊಂಡ್ ಬರ್ತಿದ್ದ. ಮನೆಗೆ ಬಂದ್ರೆ ನಮ್ಮಮ್ಮ ಬೋಂಡ ಮಾಡಿದ್ರು, ಬೋಂಡ ತಿಂದೆ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ.